ಎಲ್ಲ ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಡೇಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡಿಬಿಟ್ಟು ಕೇಳ್ತಾ ಇದ್ರಿ, ವಿಜ್ಞಾನ ವಿಷಯದ ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂತ. ನೋಡಿ ಇವತ್ತಿನ ವಿಡಿಯೋದಲ್ಲಿ ಸ್ಕೋರಿಂಗ್ ಪ್ಯಾಕೇಜ್‌ನ ಕೊಡ್ತೀನಿ ಒಂದು. ತುಂಬಾ ಕ್ವೆಷನ್ಸ್ ಅಲ್ಲಿಂದ ಬರ್ತವೆ. ಎಷ್ಟು ಮಾರ್ಕ್ಸ್ ಸ್ಕೋರಿಂಗು ಎಲ್ಲ ಕೂಡ ಮುಂದೆ ಹೇಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್‌ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ ಪ್ರತಿಯೊಂದು ವೀಕ್ ನಾನು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಕ್ವೆಷನ್ ಪೇಪರ್ಸು, ಎಪಿಕ್ಸ್ ಕ್ವೆಷನ್ಸು ಎಲ್ಲವನ್ನು ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಎಸ್-ಎಲ್-ಸಿ ಒಂದೇ ಬಾರಿ ಇರೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇವನ್ನ ಮಾಡಿಲ್ಲ ಅಂದರೆ ನೀವು ಎಲ್ಲ ವಿಡಿಯೋ ಮಿಸ್ ಮಾಡ್ಕೋತೀರಾ. ತಪ್ಪದೆ ಮಾಡ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್‌ಗೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೆ ಕೂಡ ಹೆಲ್ಪ್ ಆಗ್ತದೆ. ಮತ್ತು ನಿಮಗೆ ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟು ಕೊಡೋಕೆ ಆಗ್ತದೆ. ಇಂಪಾರ್ಟೆಂಟ್ ಆಗಿರ್ಬೋದು, ಫಿಕ್ಸ್ ಕ್ವೆಷನ್ಸ್ ಆಗಿರ್ಬೋದು. ತಪ್ಪದೆ ಶೇರ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣ ವಿಜ್ಞಾನ ವಿಷಯದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವೆಷನ್ಸು, ಎಷ್ಟು ಸ್ಕೋರಿಂಗ್ಗೆ ಇಂಪಾರ್ಟೆಂಟ್ ಅಂತ, ಎಷ್ಟು ಮಾರ್ಕ್ಸ್ ಬರ್ತವೆ ಅಂತ. ಇಲ್ಲಿ ಪ್ರತಿ ಅಧ್ಯಾಯಗಳ ಮೇಲೆ ಇಂಪಾರ್ಟೆಂಟ್ ಕ್ವೆಷನ್ಸು ಎಕ್ಸಾಮಲ್ಲಿ ಯಾವ ರೀತಿ ಕ್ವೆಶ್ಚನ್ ಕೇಳ್ತಾರೆ ಅಂತ ಕೊಟ್ಟಿದ್ದೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆಯವರೆಗೆ ನೋಡಿ, ತಪ್ಪದೆ ಕೊನೆಯವರೆಗೆ ನೋಡಿ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಒಂದು 60+ ಅಂಕಗಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಮತ್ತೆ ನಾನು ಮಲ್ಟಿಪಲ್ ಕೂಡ ಹಾಕಿದ್ದೀನಿ ನಿಮಗೆ. ಮಲ್ಟಿಪಲ್ ಯಾವ ರೀತಿ ಕೇಳ್ತಾರೆ, 1 ಮಾರ್ಕ್ಸ್ ಯಾವ ರೀತಿ ಕೇಳ್ತಾರೆ ಅಂತ ಒಂದು 40+ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸೈನ್ಸ್ ಮೇಲೇ, ವಿಜ್ಞಾನ ಮೇಲೇ ಒಂದು 40+ ಅಂತ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಎಲ್ಲ 1 ಮಾರ್ಕ್ಸು, ಮಲ್ಟಿಪಲ್ ಚಾಯ್ಸ್ ಕ್ವೆಷನ್ಸು ಎಲ್ಲ ಕಡೆ ಕವರ್ ಆಗಿವೆ. ಆ ವಿಡಿಯೋ ಮತ್ತು ಈ ವಿಡಿಯೋ ಕಡ್ಡಾಯವಾಗಿ ನೋಡ್ಕೊಳ್ಳಿ. ಸೊ ಅಲ್ಲಿಂದ ನಿಮಗೆ ಒಂದು 60+ ಹಿಡ್ಕೊಂಡು 70+ವರೆಗೆ ಮಾರ್ಕ್ಸ್ ಎಕ್ಸಾಮ್ನಲ್ಲಿ ಬರ್ತವೆ ಕ್ವೆಶನ್ಸು. ಅರ್ಥ ಆಯ್ತಾ? ಬನ್ನಿ ಈಗ ನೋಡ್ತಾ ಹೋಗೋಣ. ಮೊದಲಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ತುಂಬ ಜನ ಕೇಳ್ತಾ ಇದ್ರಿ PDF ಬೇಕಂತ. ನೋಡಿ, PDF ಕೊಟ್ಟರೆ ನೀವು ಓದೋದಿಲ್ಲ. ಸೊ ಆದ್ದರಿಂದ ವಿಡಿಯೋನ ಕೊನೆಯವರೆಗೆ ನೋಡ್ಕೊಳ್ಳಿ. ನಿಮಗೆ ಯಾವ ರೀತಿ ಕ್ವೆಶ್ಚನ್ ಬರ್ತಾವೆ ಅಂತ ಎಕ್ಸ್ಪ್ಲೇನ್ ಆದರೆ ಮಾಡ್ತೀನಿ. ಅರ್ಥ ಆಯ್ತಾ? PDF ಕೊಟ್ಟರೆ ನೀವು ಡೌನ್ಲೋಡ್ ಮಾಡಿ ಅಷ್ಟೇ ಬಿಡ್ತೀರಾ, ಆದರೆ ಓದೋದಿಲ್ಲ ನೀವು. ಆದ್ದರಿಂದ ಈ ಒಂದು ಯಾವ ರೀತಿ ಕ್ವೆಶ್ಚನ್ ಕೇಳ್ತಾರೆ ಅಂತ ಹೇಳ್ತೀನಿ. ಸೊ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ. ಮೊದಲಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇಲ್ಲಿ ನೋಡಿ, ವರ್ಷ ನಂಬರ್ 1 ನೋಡಿ, ಅಂತರುಷ್ಣಿಕ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. ಮತ್ತು ರಾಸಾಯನಿಕ ವಿಭಜನಾ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. ಉಷ್ಣ ವಿಭಜನಾ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. ನೋಡಿ, ಈ 3 ಕ್ವೆಶ್ಚನ್ ಕೇಳಿ, ಅದಕ್ಕೆ ಒಂದೇ ಉತ್ತರ. ಅರ್ಥ ಆಯ್ತಾ? ಯಾವುದು? CaCO3 CO ಪ್ಲಸ್ CO2. ಸೊ ಈ ರೀತಿ ಬಾಣದ ಗುರುತಿನಿಂದ ತೋರಿಸ್ಬೇಕು. ನೀವು ಅನುಸೂತ್ರ ಬರೀಲಿಲ್ಲ ಅಂದರೂ ಕೂಡ ನಿಮಗೆ ಇದನ್ನು ಕೂಡ ಬರೀಬೋದು. ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಯ್ತಾ? ಈ ರೀತಿ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಸೊ 3 ಕೂಡ ಒಂದೇ ಆನ್ಸರು. ನೋಡಿ, ತುಂಬ ಹೆಲ್ಪ್ ಆಗ್ತದೆ ನಿಮಗೆ. ನೋಡಿ, ಇಲ್ಲಿ ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳಿಗೆ ನೈಟ್ರೋಜನ್ ಅನಿಲ ಹಾಯಿಸುತ್ತಾರೆ ಏಕೆ? ಅಥವಾ ಚಿಪ್ಸ್ ತಯಾರಕರು ಪೋಟದಲ್ಲಿ ನೈಟ್ರೋಜನ್ ಅನಿಲ ಹಾಯಿಸುತ್ತಾರೆ ಏಕೆ? ಕೊಬ್ಬು ಮತ್ತು ಎಣ್ಣೆ ಹೊಂದಿರುವ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಣವನ್ನು ಸೇರಿಸಲು ಕಾರಣ? ಈ 3 ಪ್ರಶ್ನೆಗೆ ಒಂದೇ ಉತ್ತರ. ಉತ್ಕರ್ಷಣೆಗಳನ್ನು ತಡೆಯಲು. ನೋಡಿ, 1 ಮಾರ್ಕ್ಸಿಗೆ ಫಿಕ್ಸ್ ಕ್ವೆಶ್ಚನ್ ಕೇಳ್ತಾರೆ. 3ರಲ್ಲಿ ಕೇಳಿಕತ್ತಂದು. ಇನ್ನು ಕಬ್ಬಿನ ವಸ್ತುಗಳಿಗೆ ಬಣ್ಣ ಬಳಿಯುವುದಕ್ಕೆ. ಇದೇ ರೀತಿ 4 ಕ್ವೆಶ್ಚನ್ಗೆ ಒಂದೇ ಉತ್ತರ. ಕಬ್ಬಿನ ತುಕ್ಕು ಹಿಡಿದನ್ನು ತಡೆಯಲು. ನಂತರ ನಿಮಗೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತಿಸಿ ಬಿಡುಗಡೆಯಾಗುವ ಅನಿಲ, ಅಥವಾ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತಿಸಿ ಬಿಡುಗಡೆಯಾಗುವ ಅನಿಲ ಯಾವುದು? ಹೈಡ್ರೋಜನ್ ಅನಿಲ. ಸೊ ಇಷ್ಟೇ. 1 ಮಾರ್ಕ್ಸ್ ಫಿಕ್ಸ್ ಕೇಳ್ತಾರೆ, ನೋಡ್ಕೊಳ್ಳಿ. ಪ್ರತಿಯೊಂದನ್ನು ನೋಡ್ತಾ ಹೋಗಿ, ನೀವು ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಅರ್ಥ ಆಯ್ತಾ? ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಕ್ವೆಶ್ಚನ್ನ ಪ್ರತಿಯೊಂದು ಓಡ್ತಾ ಹೋಗಿ. ಅರ್ಥ ಆಯ್ತಾ? ಕ್ವೆಶ್ಚನ್ ನಂಬರ್ 9 ನೋಡಿ, ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಎಂದರೇನು? ಅಥವಾ ರೆಡಾಕ್ಸ್ ಕ್ರಿಯೆ ಎಂದರೆ ಉದಾಹರಣೆ ಕೊಡಿ. ಸೊ ಎರಡಕ್ಕೂ ಕೂಡ ಒಂದೇ ಆನ್ಸರು. ಅರ್ಥ ಆಯ್ತಾ? ಎರಡಕ್ಕೂ ಕೂಡ ಒಂದೇ ಆನ್ಸರು. ನಂತರ ನಿಮಗೆ 10ನೇ ಕ್ವೆಶ್ಚನ್, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಕೊಡಿ, ಅಥವಾ ಪ್ರಕ್ಷೇಪಣ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ. ಎರಡು ಕ್ವೆಶ್ಚನ್ ಕೇಳಿದ್ರು ಕೂಡ ನಿಮಗೆ, ಎರಡಲ್ಲಿ ಒಂದು ಕ್ವೆಶ್ಚನ್ ಕೇಳಿದ್ರು ನಿಮಗೆ ಒಂದೇ ಆನ್ಸರ್ ಬರಬೇಕು. ಅರ್ಥ ಆಯ್ತಾ? ಉತ್ತರ 2 ಕೊಟ್ಟಿದ್ದೀನಿ. ಇಲ್ಲಿ ನೀವು ಸೂತ್ರ ಕೂಡ ಬರಿಬೋದು, ಅನುಸೂತ್ರ ಬರಿಬೋದು, ಅಥವಾ ಡೈರೆಕ್ಟಾಗಿ ನೀವು ಕನ್ನಡದಲ್ಲಿ ಕೂಡ ಬರಿಬೋದು. ಸೋಡಿಯಂ ಸಲ್ಫೇಟ್ ಅಂತ ಬರಿಬೋದು, ಅಥವಾ ಮೇಲೆ ಬರೋದಿಲ್ಲ ಅದೇ ರೀತಿ ಕೂಡ ಬರಿಬೋದು. ಅರ್ಥ ಆಯ್ತಾ? ನೆಕ್ಸ್ಟು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇದ್ರ ಮೇಲೆ ಯಾವ ರೀತಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನೋಡ್ಕೊಳ್ಳಿ. ಸೊ 2 ಮಾರ್ಕ್ಸಿಗೆ, ಲತಾಳು ತನ್ನ ಬಿಳಿಯ ಬಟ್ಟೆಯ ಮೇಲಾಗಿರುವ ಸಾರಿನ ಕಲೆಯನ್ನು ತೆಗೆದುಹಾಕಲು ಸಾಬೂನಿಂದ ಉಜ್ಜಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗಿದ್ದು, ನಂತರ ನೀರಿನಿಂದ ತೊಳೆದಾಗ ಹಳದಿ ಬಣ್ಣಕ್ಕೆ ತಿರುಗಿತು. ಈ ರೀತಿಯ ಬಣ್ಣ ಬದಲಾವಣೆ ಕಾರಣವೇನು? ಈ ರೀತಿ ಇರೋ ಕ್ವೆಶ್ಚನ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸು. ಈ ರೀತಿ ಇರೋ ಕ್ವೆಶ್ಚನ್ ಕೇಳ್ತಾರೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, 2 ಮಾರ್ಕ್ಸಿಗೆ ಕೇಳ್ತಾರೆ. ಮತ್ತು 2ನೇ ಕ್ವೆಶ್ಚನ್ ಕೂಡ ಓದ್ಕೊಳ್ಳಿ. ನೆಕ್ಸ್ಟು ಅನುಸೂತ್ರ ಯಾವ ರೀತಿ ಕೊಡ್ತಾರೆ ನೋಡಿ. ನಿಮಗೆ ಸೂತ್ರಗಳನ್ನ ಕರೆಕ್ಟಾಗಿ ಸೂತ್ರಗಳನ್ನ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, HCl ಆದಮೇಲೆ HNO3 ಇದೆ. ಅಲ್ಲಿ ನೀವು ಏನೋ ಬರೆಯೋಕೆ ಹೋಗಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಮಾರ್ಕ್ಸ್ ಕಳ್ಕೊತೀರಾ. 3 ಬರೆಯೋಕೆ ಹೋಗಿ ಅಲ್ಲಿ 4 ಬರೆದ್ರಿ ಅಂತ ಇಟ್ಕೊಳ್ಳಿ, ಮಾರ್ಕ್ಸ್ ತೆಗೆದುಬಿಡ್ತಾರೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ ಯಾವ ರೀತಿ ಬರೀಬೇಕಂತ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ನಾನು ಮುಂದೆ ಕೂಡ ಹೇಳಬೇಕು ನಿಮಗೆ ಎಲ್ಲ ಕೂಡ, ಆದ್ದರಿಂದ ಫಾಸ್ಟಾಗಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಸೊ ಎಲ್ಲ ವಿಭಾಗದಲ್ಲಿ ಪ್ರತಿಯೊಂದು ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಪ್ರತಿಯೊಂದನ್ನ ಓದ್ತಾ ಹೋಗಿ. ನಾಳೆ ಎಕ್ಸಾಮ್ಗೆ ಬಂದೇ ಬರ್ತವೆ, ಆನ್ಯುವಲ್ ಎಕ್ಸಾಮ್ಗೆ ಬಂದೇ ಬರ್ತವೆ. ನೋಡ್ಕೊಳ್ಳಿ. ಸೊ 2 ಮಾರ್ಕ್ಸಿಗೆ, 3 ಮಾರ್ಕ್ಸಿಗೆ ಪ್ರತಿಯೊಂದು ನೋಡ್ತಾ ಹೋಗಿ. ವೆರಿ ಇಂಪಾರ್ಟೆಂಟು. ಅಥವಾ ಕ್ವೆಶ್ಚನ್ ಇವೆಲ್ಲ ತುಂಬ ಹೆಲ್ಪ್ ಆಗ್ತದೆ ನಿಮಗೆ ಎಕ್ಸಾಮಲ್ಲಿ. ಯಾವ ರೀತಿ ನಿಮಗೆ
ಟ್ವಿಸ್ಟ್ ಆಗಿ ಕ್ವಶನ್ ಕೇಳ್ಬೋದಂತ ಅಥವಾ ಕ್ವಶನ್ ನೋಡಿಬಿಟ್ಟು ಕಲ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟು 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಯಾವ ಚಾಪ್ಟರ್ ಬರ್ತದೆ ಅಂದರೆ ಲೋಹಗಳು ಮತ್ತು ಅಲೋಹಗಳು. ಸ್ವಲ್ಪ ಟಫ್ ಅಂತ ಆಯ್ತದೆ ನೋಡ್ಕೊಳ್ಳಿ. ಇವೆಲ್ಲ ಇಂಪಾರ್ಟೆಂಟು. ಸಿಸ್ಟ್ರಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ. ಕುಟ್ಯತೆ ತನ್ಯತೆ ವೆರಿ ಇಂಪಾರ್ಟೆಂಟು. ಎರಡರಲ್ಲಿ ಒಂದು ಕ್ವಶನ್ ಕೇಳಿ ಕೇಳ್ತಾರೆ. ಅರ್ಥ ಆಯ್ತಾ? ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಬಂದ್ಬಿಟ್ಟು 2 ಮಾರ್ಕ್ಸ್ನ ಕ್ವಶನ್ಸು, 2 ಅಂಕಗಳ ಪ್ರಶ್ನೆಗಳು. ಯಾವ ರೀತಿ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನೀವು ಈ ಸೈನ್ಸ್ ಬುಕ್ ಓದಿದ್ರು ಕೂಡ ನಮಗೆ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಿಲ್ಲ ಅಂದರೆ ನೀವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಚೆನ್ನಾಗಿದ್ದರೆ ಇವನ್ನ ಕ್ವಶನ್ ನೋಡ್ಕೊಳ್ಳಿ. ಇವೇ ಆದರೆ ನಮಗೆ ಎಕ್ಸಾಮ್ನಲ್ಲಿ ಬರ್ತವೆ. ಅರ್ಥ ಆಯ್ತಾ? ಇನ್ನು ಕಾರಣ ಕೊಡಿ ಕ್ವಶನ್ ಪಿಕ್ಸ್ ಒಂದು ಕೇಳ್ತಾರೆ. ಅರ್ಥ ಆಯ್ತು? 2 ಮಾರ್ಕ್ಸಿಗೆ ಕೇಳ್ತಾರೆ ಪ್ರತಿ ವರ್ಷ. ಈ ವರ್ಷವೂ ಕೇಳ್ತಾರೆ. ಈಗಾಗಲೇ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ ಚಾನಲ್ಲಿ. ಮಾದರಿ ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ ಅದೇ ರೀತಿ ಕೇಳ್ತಾರೆ. ಇನ್ನು ವ್ಯತ್ಯಾಸ, ಕಾಸುವುದು ಉರಿಯುವುದು ವೆರಿ ಇಂಪಾರ್ಟೆಂಟು. ನಂತರ 4 ಮಾರ್ಕ್ಸಿಗೆ ಕಾರಣ ಕೊಡಿ ಪಿಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? 4 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟು. ಸೋಡಿಯಂ ಕ್ಲೋರೈಡ್ನ ಉಂಟಾಗುವ ಚುಕ್ಕಿ ವಿನ್ಯಾಸ ಕೇಳ್ಬೋದು. ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗುವ ಚುಕ್ಕಿ ವಿನ್ಯಾಸ ಪಿಕ್ಸ್ ಚುಕ್ಕಿ ವಿನ್ಯಾಸ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಚಿತ್ರಗಳು ನಿಮಗೆ 14 ಮಾರ್ಕ್ಸ್ವರೆಗೆ ಚಿತ್ರ ಕೇಳ್ತಾರೆ. ಅರ್ಥ ಆಯ್ತಾ? 14 ಮಾರ್ಕ್ಸ್ವರೆಗೆ ಚಿತ್ರಗಳನ್ನ ಕೇಳ್ತಾರೆ. ಚಾನಲ್ ಹಾಕಿದ್ದೀನಿ 40+ ಅಂತ ವಿಡಿಯೋ ಅದೆಲ್ಲ, ಅಲ್ಲಿ ಯಾವ ಚಿತ್ರ ಬರ್ತಾವೆ ಅಂತ ಹೇಳಿದ್ದೀನಿ, ನೋಡ್ಕೊಳ್ಳಿ. ತಪ್ಪದೆ ನೋಡ್ಕೊಳ್ಳಿ. ಮತ್ತು ಮಾರ್ನಿಂಗ್ ಕೂಡ ಹಾಕಿದ್ದೀನಿ ಒಂದು ವಿಡಿಯೋ, ಅಲ್ಲೂ ಕೂಡ ಚಿತ್ರ ಹೇಳಿದ್ದೀನಿ ನಿಮಗೆ ಯಾವೆಲ್ಲ ಬರ್ತಾವೆ ಅಂತ ನೋಡ್ಕೊಳ್ಳಿ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಈ ಒಂದು ಚಾಪ್ಟರಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ ನೀವು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ನಾನು ಫಾಸ್ಟಾಗಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀವು ಅಷ್ಟು ಬೇಗ ನೋಡ್ಕೋಬೇಕು. ಅರ್ಥ ಆಯ್ತಾ? ಇನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಅಪರ್ಯಾಪ್ತ ವೆರಿ ಇಂಪಾರ್ಟೆಂಟು. ಮತ್ತು ಕೀಟೋಣ ಗುಂಪಿನ ಪ್ರಥಮ ಸದಸ್ಯ ಯಾವುದು? ಅನುಸೂತ್ರ ಹಾಗೂ ರಚನಾ ಸೂತ್ರ ಪಿಕ್ಸ್ ಕೇಳ್ತಾರೆ. ಇನ್ನು 8ನೇ ಕ್ವಶನ್ ನೋಡಿ, ಅಥವಾ ಕ್ವಶನ್ಗಳಿದೆ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ. ಸೊ ಎರಡಕ್ಕೂ ಕೂಡ ಒಂದೇ ಆನ್ಸರು. ಅರ್ಥ ಆಯ್ತು? ಇಷ್ಟು ಬರೋದೇ ಸಾಕು ನಿಮಗೆ, ಮಾರ್ಕ್ಸ್ ಕಟ್ಟಿ ಕೊಡ್ತಾರೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ವೆರಿ ಇಂಪಾರ್ಟೆಂಟು. ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಹೋಗಿ. ಎಲ್ಲ ಕ್ವಶನ್ ಕೂಡ ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ. ಸೊ ಔಟ್ ಆಫ್ ಔಟ್ ಮಾಡೋರು ಒಂದು 60-70 ಅಂಕ ಬರ್ತವೆ. ಇದೊಂದು ವಿಡಿಯೋ ಅಲ್ಲ, ಮತ್ತು ಇನ್ನೊಂದು ಕೂಡ ಮಾಡಿದ್ದೀನಿ 40+ ಅದೇ ಅಲ್ಲ, ಇಲ್ಲಿ ಮಲ್ಟಿಪಲ್ ಹೇಳಿದ್ದೀನಿ. ಅವ್ನು ನೋಡ್ಕೊಳ್ಳಿ ಮತ್ತು ಇವ್ನು ನೋಡ್ಕೊಳ್ಳಿ. ಆರಾಮಾಗಿ ನೀವು ಒಂದು 60 ಅಂಕ ಪ್ಲಸ್ ನೀವು ಆರಾಮಾಗಿ ಪಡ್ಕೋಬೋದು. ಈಗಾಗಲೇ ಓದಿರ್ತೀರ. ಸೊ 80ಕ್ಕೆ 80 ಪಡ್ಕೋ ರೆಡಿ ಇರ್ತೀರ ನೀವು. ಆದರೆ ಎಕ್ಸಾಮ್ನಲ್ಲಿ ಯಾವುದು ಕ್ವಶನ್ ಕೇಳಿದ್ರೆ ಗೊತ್ತಿಲ್ಲ ಅಂದರೆ ಎಲ್ಲ ಮಾರ್ಕ್ಸ್ನ ಕಳ್ಕೊತೀರ. ಆದರೆ ನಾನು ಹೇಳ್ತಾ ಇದ್ದೀನಿ, ಇವನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಾ? ಸಮಯ ತುಂಬ ಕಡಿಮೆ ಇದೆ. ಯಾವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತದೆ. ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ, ಅಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಹೇಳಿದ್ದಾರೆ. ಸೊ ನಾವೆಲ್ಲ ಯಾವುದನ್ನು ಓದ್ಕೋಬೇಕು ಅಂತ ಗೊತ್ತಾಗ್ತದೆ. ಇನ್ನು ಧಾತುಗಳ ಆವರ್ತನೀಯ ವರ್ಗೀಕರಣ 3 ಮಾರ್ಕ್ಸಿಗೆ ಕೇಳ್ತಾರೆ ನೋಡಿಲಿ. ಯಾವ ಗುಣವನ್ನು ಹೊಂದಿವೆ? ಲೋಹೀಯ ಗುಣವನ್ನು ಹೊಂದಿವೆ ಎಂದು ಪರೀಕ್ಷಿಸಿ. ಲಕ್ಷಣಗಳು, ಆವರ್ತಕ ಮುಂದೆ, ವರ್ಗದ ಕೆಳಗೆ, ಈ ರೀತಿ ಕ್ವಶನ್ ಹಾಕಿ ಬರೀಬೇಕು. ಇನ್ನು ಪರಮಾಣು ಸಂಖ್ಯೆ ಮೇಲೆ ಒಂದು ಕ್ವಶನ್ ಕೇಳ್ತಾರೆ 3 ಮಾರ್ಕ್ಸಿಗೆ. ಅರ್ಥ ಆಯ್ತಾ? ಇನ್ನು ಅದಾದ ನಂತರ ಯಾವೆಲ್ಲ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ನೀವು ಸ್ಲೋ ಮಾಡ್ತೀನಿ ಫಾಸ್ಟಾಗಿ ನೋಡ್ಕೊ. ಈ ರೀತಿರೋ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಈ ರೀತಿರೋ 3 ಮಾರ್ಕ್ಸಿಗೆ ಈ ರೀತಿರೋ ಕ್ವಶನ್ ಕೇಳ್ತಾರೆ, ಫಿಕ್ಸ್ ಕೇಳ್ತಾರೆ, ಏನೂ ಡೌಟೇ ಇಲ್ಲ. ಸ್ವಲ್ಪ ಚೇಂಜಸ್ ಮಾಡಿದ್ರು ಕೂಡ ಇದೇ ರೀತಿ ಇರುವ ಕ್ವಶನ್ಗಳನ್ನು ಕೇಳ್ತಾರೆ. ಸ್ಕ್ರಾಲ್ ಮಾಡ್ತೈತಿ. ಮೆಂಡ್ಲೇವ್ ಆವರ್ತಕ ಕೋಷ್ಟಕ, ಆಧುನಿಕ ಆವರ್ತಕ ಕೋಷ್ಟಕ ವ್ಯತ್ಯಾಸ ಕೇಳ್ಬೋದು 2 ಮಾರ್ಕ್ಸಿಗೆ. ನೋಡ್ಕೊಳ್ಳಿ, 2 ಬರೆದ್ರೆ ಸಾಕು. 2 ಅಥವಾ 3 ವ್ಯತ್ಯಾಸ ಬರೀರಿ. ಪ್ರತಿಯೊಂದನ್ನು ನೋಡ್ತಾ ಹೋಗಿ ನೀವು. ಇನ್ನು ಜೀವಕರಿಗಳು ಅಧ್ಯಾಯ 6 ಜೀವಕರಿಗಳ ಮೇಲೆ ಯಾವ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಇಲ್ಲಿ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಎಲ್ಲ ಕೂಡ ಇವೆ. ಇಷ್ಟು ಓದ್ಕೊಳ್ಳಿ ಸಾಕು. ಆರಾಮಾಗಿ ಇವೇ ಆದರೆ ಎಕ್ಸಾಮ್ಗೆ ಕ್ವಶನ್ ಬರ್ತವೆ. ಸೊ ವಿತ್ ಆನ್ಸರ್ ಇವೇ. ನೀವೇನು ಬುಕ್ ತಗೊಂಡು ಹುಡುಕಬೇಕು ಅಂತ ನಾನು ಕೊಡ್ತಾ ಇಲ್ಲ. ಕ್ವಶನ್ ನೋಡ್ಕೊಳ್ಳಿ, ಬುಕ್ನಲ್ಲಿ ಹುಡುಕಿ ಓದ್ಕೊಳ್ಳಿ ಅಂತ ಕೊಡ್ತಾ ಇಲ್ಲ. ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ. ಜಸ್ಟ್ ಪಾಸ್ ಮಾಡಿಬಿಟ್ಟು ಓದ್ತಾ ಹೋಗೋದು ಅಷ್ಟೇ. ನೋಡಿ, ಅಥವಾ ಕ್ವಶನ್ನು ನಿಮಗೆ ಎಕ್ಸಾಮ್ನಲ್ಲಿ ಯಾವ ರೀತಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅನ್ನೋದನ್ನು ಹೇಳ್ಕೊಡ್ತದೆ. ಅರ್ಥ ಆಯ್ತಾ? 3 ಕ್ವಶನ್ಗಳಿಗೆ ಒಂದೇ ಆನ್ಸರು. ನೋಡಿ, ಇಷ್ಟು ಈಸಿಯಾಗಿ ನಿಮಗೆ ಆನ್ಸರ್ ಸಹಿತ ಸಿಗಬೇಕಂದ್ರೆ ನೀವು ಆದ್ದರಿಂದ ತಪ್ಪ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಯಂತ್ರಣ ಮತ್ತು ಸಹಭಾಗಿತ್ವ, ಈ ಒಂದು ಚಾಪ್ಟರಿಂದ ಯಾವತ್ತು ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಮತ್ತು ಇನ್ನೂ ಕೂಡ ವಿಡಿಯೋ ಹಾಕಿದ್ದೀನಿ. ಸೊ 50+ ಮತ್ತು 40+, ಅಲ್ಲೂ ಕೂಡ ಇಂಪಾರ್ಟೆಂಟ್ ಹೇಳಿದ್ದೀನಿ, ಅವನು ಕೂಡ ನೋಡ್ಕೊಳ್ಳಿ. ಇನ್ನು ಜೀವಿಗಳು ಸಂತಾನೋತ್ಪತ್ತಿ ಹೇಗೆ ನಡೆಸುತ್ತವೆ ವೆರಿ ಇಂಪಾರ್ಟೆಂಟು. ಈಗ ಒಂದು ಅಧ್ಯಾಯದಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಫಾಸ್ಟಾಗಿ ಸ್ಲೋ ಮಾಡ್ತಾ ಇದ್ದೀನಿ, ನೀವು ಪಾಸ್ ಮಾಡಿಬಿಟ್ಟು ನೋಡ್ಕೋಬೇಕು. ತುಂಬ ಏನಿಲ್ಲ ಓದೋದು, ತುಂಬ ಕಡಿಮೆ ಇದೆ, ಸಮಯನೂ ಕಡಿಮೆ ಇದೆ. ಅಷ್ಟೊಂದು ಓದೋದು ಇಲ್ಲ ಕೂಡ ಎಲ್ಲ. ಇಷ್ಟನ್ನ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು 40+ ಅಂಕ ಒಂದು ವಿಡಿಯೋ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಜಸ್ಟ್ ಇನ್ನಷ್ಟು ಓದಿದ್ರೆ ಸಾಕಾಗಲ್ಲ. 60+1 ಮತ್ತು 40+1 ವಿಡಿಯೋ ನೋಡ್ಕೋಬೇಕು. ಅರ್ಥ ಆಯ್ತಾ? ಇನ್ನು ಕೊಟ್ಟಿರುವ ಚಿತ್ರ ಗಮನಿಸಿ. ಚಿತ್ರ ಕೊಡ್ತಾರೆ ನಮಗೆ, ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಅವ್ರು ಯಾವುದೇ ಚಿತ್ರಗಳನ್ನ ಬೇಕಾದರೂ ಕೊಡ್ಬೋದು. ಈ ರೀತಿ ನೀವು ಬರಬೇಕು. ಮತ್ತು ಸಂತಾನೋತ್ಪತ್ತಿ ಮೇಲೆ ಒಂದು ಕ್ವಶನ್ ಕೇಳ್ತಾರೆ ಪ್ರತಿ ವರ್ಷ. ಸೊ 4 ಮಾರ್ಕ್ಸಿಗೆ ಕೇಳಿದರೆ ನೋಡ್ಕೊಳ್ಳಿ, ಕೇಳ್ಬೋದು. ಫಿಕ್ಸ್ ಕೇಳ್ತಾರೆ, ಏನೂ ಡೌಟೇ ಇಲ್ಲ, ಕೇಳ್ತಾರೆ ನೋಡ್ಕೊಳ್ಳಿ ಯಾವೆಲ್ಲ ಕ್ವಶನ್ ಅಂತ. ಇನ್ನು ಅನುವಂಶತೆ ಮತ್ತು ಜೀವವಿಕಾಸ, ಈ ಒಂದು ಚಾಪ್ಟರ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ.
ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಹೋಗಿ. F1 F2 ಮೇಲೆ ಕೇಳ್ತಾರೆ ಫಿಕ್ಸು. ನಂತರ ನೋಡ್ಕೊಳ್ಳಿ ಅಥವಾ ಕ್ವಶನ್ ನೋಡ್ಕೊಳ್ಳಿ ಯಾವ ರೀತಿ ಕೇಳ್ಬೋದು ಅಂತ. 3 ಮಾರ್ಕ್ಸಿಗೆ ತುಂಬ ಕ್ವಶನ್ ಇವೆ ಇಲ್ಲಿ. ಸೊ ಇಷ್ಟರಲ್ಲೇ ಬರ್ತವೆ ನಿಮಗೆ ಫಿಕ್ಸು. 2 ಮಾರ್ಕ್ಸು 3 ಮಾರ್ಕ್ಸ್ ಇಷ್ಟೇ ಬರ್ತವೆ. ಒಂದು 4 ಮಾರ್ಕ್ಸು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಆದರೂ ಕೂಡ ಚಾನಲಲ್ಲಿ ಹಾಕಿರ್ತೀನಿ 4 ಮಾರ್ಕ್ಸ್ ಯಾವೆಲ್ಲ ಇಂಪಾರ್ಟೆಂಟ್ ಅಂತ. ಸೊ ನೋಡ್ಕೊಳ್ಳಿ, ಫಾಸ್ಟಾಗಿ ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀವು ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಇನ್ನು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಈ ಒಂದು ಚಾಪ್ಟರ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಧ್ಯಾಯ 10 ನೋಡ್ಕೊಳ್ಳಿ. ಪ್ರತಿಯೊಂದನ್ನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ವಸ್ತು ದೂರ, ಸೊ ಇಲ್ಲಿ ಚಿಹ್ನೆಗಳನ್ನು ಉಪಯೋಗಿಸೋ ರೀತಿ ಯಾವ ರೀತಿ ನೋಡ್ಕೊಳ್ಳಿ. ಫಿಕ್ಸು 2 ಮಾರ್ಕ್ಸಿಗೆ ಕೇಳ್ತಾರೆ, 3 ಮಾರ್ಕ್ಸಿಗೆ ಕೇಳ್ತಾರೆ. ನೋಡ್ಕೊಳ್ಳಿ 2 ಮಾರ್ಕ್ಸಿಗೆ ಯಾವ ಚಿತ್ರಗಳನ್ನ ಲೇಖಗಳನ್ನ ಕೇಳ್ಬೋದು. ಸೊ ಇದೇ ರೀತಿ ಕೇಳ್ತಾರೆ, ಏನೋ ಡೌಟೇ ಇಲ್ಲ, ಇದೇ ರೀತಿ ಕೇಳ್ತಾರೆ. ಸೊ ಪಿ ನಮಸ್ತೆ ಮೇಲೆ ಒಂದು ಕ್ವಶನ್ ಕೇಳಿದರೆ ನೋಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಮಾನವ ಕಣ್ಣು ಮತ್ತು ವರ್ಣಮಯ ಜಗತ್ತು ಈಗ ಒಂದು ಪಾಠದ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಬೋದು ನೋಡ್ಕೊಳ್ಳಿ. ಇನ್ನು ವಿದ್ಯುತ್ ಶಕ್ತಿ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಇಲ್ಲಿ ನಿಮಗೆ ಸಾಧ್ಯದಷ್ಟು 1 ಮಾರ್ಕ್ಸ್ ಹೆಚ್ಚು ಕೇಳ್ತಾರೆ, 2 ಮಾರ್ಕ್ಸ್ನ ಹೆಚ್ಚು ಕೇಳ್ತಾರೆ. ಅರ್ಥ ಆಯ್ತಾ? ವಿದ್ಯುತ್ ಮಂಡಲ ರೇಖಾಚಿತ್ರ ಫಿಕ್ಸು 2 ಮಾರ್ಕ್ಸಿಗೆ ಕೇಳ್ತಾರೆ, ಫಿಕ್ಸ್ ಕೇಳ್ತಾರೆ ನೋಡ್ಕೊಳ್ಳಿ. ಇನ್ನು ವಿದ್ಯುತ್ನ ವಿಭವಾಂತರ ವೆರಿ ಇಂಪಾರ್ಟೆಂಟು. ಓಮ್ನ ನಿಯಮ ಅಂತೂ ವೆರಿ ಇಂಪಾರ್ಟೆಂಟು. 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ವರೆಗೂ ಕೇಳ್ತಾರೆ. ಪ್ರತಿಯೊಂದನ್ನ ನೋಡ್ತಾ ಹೋಗಿ ನೀವು. ನೋಡಿ ಚಿತ್ರಗಳನ್ನ ಕೇಳ್ತಾರೆ, ಚಿತ್ರಗಳು ಸಪ್ರೇಟಾಗಿ ಕೊಟ್ಟಿದ್ದೀನಿ, ಸೊ ಅದನ್ನ ಓದ್ಕೊಳ್ಳಿ ಸಾಕು. ಸಪ್ರೇಟಾಗಿ ಕೊಟ್ಟಿದ್ದೀನಿ, ಅದನ್ನು ಕೂಡ ಓದ್ಕೊಳ್ಳಿ. ಇಷ್ಟೇ ಓದಿದ್ರೆ ಸಾಲಲ್ಲ, ಮತ್ತೆ 40+ ಅಂಕ ವಿಡಿಯೋ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದನ್ನ ನೋಡ್ಕೊಳ್ಳಿ, ಚಿತ್ರಗಳನ್ನ ನೋಡ್ಕೊಳ್ಳಿ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ನೋಡ್ಕೊಳ್ಳಿ. ಈ ಒಂದು ಚಾಪ್ಟರಿಂದ ಯಾವ್ದು ಕ್ವಶನ್ ಕೇಳ್ತಾರೆ ಅಂತ ವೆರಿ ಇಂಪಾರ್ಟೆಂಟು, ನಾಳೆ ಬಂದೇ ಬರ್ತವೆ. ಅರ್ಥ ಆಯ್ತಾ? ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇಗೆ ಕೇಳಿದ್ರು ಕೂಡ ಅಥವಾ ಕ್ವಶನ್ ಇದೆಲ್ಲ ಅದೇ ರೀತಿ ಕೇಳಬೇಕು ಅವರು. ಮತ್ತು ಬೇರೆಯವರು ಆಪ್ಷನ್ ಇಲ್ಲ ಬೇರೆ ರೀತಿ ಕೇಳೋಕ್ಕೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅದರಿಂದ ತಪ್ಪದೆ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಚಾಪ್ಟರು ಶಕ್ತಿ ಆಕಾರಗಳ ಮೇಲೆ ಯಾವ ರೀತಿ ಕ್ವಶನ್ನ ಕೇಳ್ಬೋದು, ಯಾವ ರೀತಿ ಕೇಳೋ ಚಾನ್ಸಸ್ ಇದೆ ನೋಡ್ಕೊಳ್ಳಿ. 3 ಮಾರ್ಕ್ಸು 1 ಮಾರ್ಕ್ಸು 2 ಮಾರ್ಕ್ಸು. ನಮ್ಮ ಪರಿಸರ ಮೇಲೆ ನಿಮಗೆ ನಮ್ಮ ಪರಿಸರ ಮೇಲೆ ಬಹಳ ಅಂದರೆ 2 ಮಾರ್ಕ್ಸು 3 ಮಾರ್ಕ್ಸ್ ಅಷ್ಟೇ ಕ್ವಶನ್ ಕೇಳ್ತಾರೆ. ಬಹಳ ನೋಡಿ, ಇಲ್ಲಿ ಸರಪಳಿ ಮೇಲೆ ಫಿಕ್ಸ್ ಕೇಳ್ತಾರೆ. ಸರಪಳಿ ಮೇಲೆ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾರೆ ನೋಡ್ಕೊಳ್ಳಿ. ಒಂದು ಆಹಾರ ಸರಪಳಿಯಿಂದ ಕೇಳ್ಬೋದು, ಸರಳ ಆಹಾರ ಸರಪಳಿ ಕೇಳ್ಬೋದು. ಸೊ ಇಷ್ಟು ಓದ್ಕೊಳ್ಳಿ ಸಾಕು. ಫಿಕ್ಸ್ ಕೇಳ್ತಾರೆ ಸರಪಳಿ ಮೇಲೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಸೊ MCQ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಥವಾ ಕ್ವಶನ್ ಯಾವ ರೀತಿ ಕೇಳ್ಬೋದು. ಸೊ ಇಷ್ಟನ್ನು ನೋಡ್ಕೊಳ್ಳಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು PDF ಹಾಕೋದೆಲ್ಲ ನಾನು ಚಾನಲಲ್ಲಿ ಸಾಧ್ಯ ಹಾಕ್ತೀನಿ, ವಾಟ್ಸಪ್ ಚಾನಲ್ಲಿ, ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಅರ್ಥ ಆಯ್ತಾ? ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ, ತಪ್ಪದೇ ಶೇರ್ ಮಾಡಿ. ಅರ್ಥ ಆಯ್ತಾ? ಇದೇ ರೀತಿ ನಾನು ನಿಮಗೆ ಹಿಂದಿ ಕೂಡ ಫಿಕ್ಸ್ ಕ್ವಶನ್ ಕೊಡ್ತೀನಿ, ಅದೇ ಎಕ್ಸಾಮ್ ಬರೋಂಥದ್ದು. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಥ್ಯಾಂಕ್ಸ್ ಸೊ ಮಚ್.